ಶಾಪುರದಲ್ಲಿ ಯುವ ಬರಹಗಾರ ಕವಿ ಬಸವರಾಜ್ ವರದುರ್ಗ ಅವರು ರಚಿಸಿದ ಕೆಂಪು ಬಸ್ಸಿನ ಸುಂದರಿ ಎಂಬ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಶ್ರೀ ವಾಲ್ಮೀಕಿ ಮಠದ ಪೂಜ್ಯ ಶ್ರೀ ವರದಾನೇಶ್ವರ ಶ್ರೀಗಳು, ಮುಡಬಳದ ಪೂಜ್ಯ ಶ್ರೀ ತ್ರಿಶೂಲ ಶರಣರು, ರಾಜಕೀಯ ಗಣ್ಯರು ಸೇರಿದಂತೆ ಅಪಾರ ಸಂಖ್ಯೆಯ ಓದುಗರು ಪಾಲ್ಗೊಂಡಿದ್ದರು. ಇದೇ ಕಾರ್ಯಕ್ರಮದಲ್ಲಿ ಸಾಧನೆಗೈದ ಸಾಧಕರಿಗೆ ಅಪ್ಪ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಆಗಮಿಸಿದ್ದಾರೆ, ಅವರಿಗೂ ಕೂಡ ಪ್ರೀತಿಪೂರ್ವಕ ಆಹ್ವಾನ ಮತ್ತು ಸ್ವಾಗತ. ಎಲ್ಲ ಸ್ವಾಗತ ಮಾಡಲಿಕ್ಕೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡ್ತೀರಿ ಅಂತಕ್ಕಂಥ ನಂಬಿಕೆಯನ್ನ ನಾವು ಇಟ್ಕೊಂಡಿದ್ದೇವೆ. ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರ್ತಕ್ಕಂಥ ಶಿಕ್ಷಕರಾಗಿರುವ ಶ್ರೀ ಈರಣ್ಣ ಆಧಾರ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನವೆಂಬರ್ 26 ಸಂವಿಧಾನ ಅಂಗೀಕಾರವಾದಂಥ ವಿಶೇಷ ದಿನದಂದು ನಮ್ಮ ದಿವಂಗತ ಶ್ರೀ ಎಂಕೋಬದೂರ ಸ್ಮರಣಾರ್ಥ ಶಿಕ್ಷಣ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಮುಡಬುಳದ ವತಿಯಿಂದ ಪರಮ ಪೂಜ್ಯರಾದಂಥ ಶ್ರೀ ಶ್ರೀ ವರದಾನೇಶ್ವರರು ಹಾಗೂ ಮುಡಬುಳದ ಶ್ರೀ ಶ್ರೀ ಅವಧೂತ ತ್ರಿಶೂಲಪ್ಪ ಶರಣರ ದಿವ್ಯ ಸಾನ್ನಿಧ್ಯದಲ್ಲಿ ನಾವು ಕೆಂಪು ಬಸ್ಸಿನ ಸುಂದರಿ ಪುಸ್ತಕ ಬಿಡುಗಡೆಯನ್ನು ಶುಭಶ್ರೀ ಹೋಟೆಲ್ನಲ್ಲಿ ನೆರವೇರಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ಪೂಜ್ಯರು, ರಾಜಕೀಯ ಗಣ್ಯರಾಗಿರ್ತಕ್ಕಂಥ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹರ್ಷಿ ವಾಲ್ಮೀಕಿ ನಾಯಕ ಜಿಲ್ಲಾ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಗೌಡಗೌಡ ಆಲಣ್ಣನವರ ನೇತೃತ್ವದಲ್ಲಿತ್ತು. ಹಾಗೂ ಅನೇಕ ರಾಜಕೀಯ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮತ್ತು ವಿಶೇಷವಾಗಿ ಬೆಳಗಾವಿಯಿಂದ ನಾಗೇಶ್ ಜೆ ನಾಯಕ್, ನಾಡಿನ ಖ್ಯಾತ ವಿಮರ್ಶಕರು ಕಾರ್ಯಕ್ರಮಕ್ಕೆ ಆಗಮಿಸಿದರು. ಅದೇ ರೀತಿ ಸೆಕ್ಯುಲರ್ ವಾಯ್ಸ್ ಪತ್ರಿಕೆಯ ಸಂಪಾದಕರಾದಂಥ ಪ್ರಕಾಶ್ ದುರೆ ಮುಡಬುಳ ಸರ್ ಅವರು ಮತ್ತು ಸಾಹಿತಿಗಳಾಗಿರ್ತಕ್ಕಂಥ ಅಬ್ದುಲ್ ಕರೀಂ ಕನ್ಯಾಕೋಳೂರು ಸರ್ ಅವರು, ಜ್ಯೋತಿ ದೇವಣಗಾಂವ್ ಮೇಡಮ್ ಅವರು, ಶ್ರೀಮತಿ ಭಾಗ್ಯದೊರೆ ಮೇಡಮ್ ಅವರು, ಇನ್ನಿತರ ಸಾಹಿತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅನೇಕ ಈ ಕಾರ್ಯಕ್ರಮದಲ್ಲಿ ಕೆಂಪು ಬಸ್ಸಿನ ಸುಂದರಿ ಕೃತಿಯ ಕುರಿತು ಉಪನ್ಯಾಸಕರಾದಂಥ ಡಾಕ್ಟರ್ ಈರಣ್ಣ ವಲ್ದಾರ್ ಸರ್ ಅವರು ಕೃತಿಯ ಕುರಿತು ಮಾತಾಡಿದರು. ಈ ಮುಂಚೆ ನಾನು ಈಗ ಬರಹಗಾರನಾಗಿದ್ದು, ಈ ಮುಂಚೆ 2024ರಲ್ಲಿ ಯಾರನ್ನು ದೂರಲಿ ಎಂಬ ಪ್ರಥಮ ಕವನ ಸಂಕಲನವನ್ನು ಪ್ರಕಟಣೆ ಮಾಡಿದ್ವಿ. ಅದಾದ ನಂತರ ಇದು ನನ್ನ 2ನೇ ಪುಸ್ತಕ ಕೆಂಪು ಬಸ್ಸಿನ ಸುಂದರಿ ಎಂಬ ಕಥಾ ಸಂಕಲನದ ಮೂಲಕ ಕಥಾಲೋಕದಲ್ಲಿ 2ನೇ ಪುಸ್ತಕ ಇದು. ಈ ಪುಸ್ತಕವು 10 ಕಥೆಗಳನ್ನು ಒಳಗೊಂಡಿದೆ. ಅದರಲ್ಲಿ 4 ಸತ್ಯಾಧಾರಿತ ಕಥೆಗಳು ಮತ್ತು 6 ಕಲ್ಪನೆ ಕಥೆಗಳಿದ್ದಾವೆ. ಬಡತನದ ಕುರಿತು, ಕುಡಿತದ ಕುರಿತು ಮತ್ತು ಸಮಾಜದಲ್ಲಿ ಆಗ್ತಿರ್ತಕ್ಕಂಥ ಮೋಹ, ಆಕರ್ಷಣೆಯ ಕುರಿತು ನನ್ನ ಕೃತಿಗಳನ್ನು ಮಾಡಿದ್ದೀನಿ. ಇದು ಪ್ರಥಮ ಪುಸ್ತಕವಾಗಿರೋದ್ರಿಂದ ನಮಗೆ ಓದುಗರೇ ನಮ್ಮ ಪ್ರೇರಣಾ ಶಕ್ತಿ, ನಮಗೆ ಪ್ರೋತ್ಸಾಹಕರು ಅವರೇ ಆಗಿರ್ತಾರೆ. ಹಾಗಾಗಿ ಓದೋದ್ರ ಮೂಲಕ ಎಲ್ಲರೂ ಸಹ ನಮಗೆ ಪ್ರೋತ್ಸಾಹ ಎಲ್ಲ ಓದುಗರು ಪುಸ್ತಕವನ್ನ ಕೊಂಡೊಯ್ಯಿಸಿಕೊಂಡು ನಮಗೆ ಪ್ರೋತ್ಸಾಹ ನೀಡಬೇಕು. ಈಗ ಪುಸ್ತಕವನ್ನ ಶಾಪುರದ ಹಳೆ ಬಸ್ ನಿಲ್ದಾಣದ ತಿಳುಗೋಳ ಬುಕ್ ಸ್ಟಾಲ್ನಲ್ಲಿ ಹಾಗೂ ಗೋಲ್ಡನ್ ಕಂಪ್ಯೂಟರ್ ಸೆಂಟರ್ನಲ್ಲಿ ಮತ್ತು ಯಾರು ನಮಗೆ ವೈಯಕ್ತಿಕವಾಗಿ ಮೆಸೇಜ್ ಆಗಿರ್ತಾರೋ ಅವರಿಗೆ ನಾವು ಅಂಚೆ ವಿಳಾಸ ಮೂಲಕ ಪುಸ್ತಕವನ್ನು ತಲುಪಿಸಿಕೊಡ್ತೇವೆ. ಎಲ್ಲರೂ ಪುಸ್ತಕವನ್ನು ಕೊಂಡೊಯ್ಯಿಸಿಂದ ಹೊಸಬರನ್ನ ಪ್ರೋತ್ಸಾಹಿಸಬೇಕಂತ ಈ ಮೂಲಕ ಕೇಳಿ